ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದೋದ ಯೂಟ್ಯೂಬ್ ಚಾನಲ್. ಸೊ ನಾವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ನೆಟ್ವರ್ಕ್ಸ್ದು ಪಾಸಿಂಗ್ ಪ್ಯಾಕೇಜ್ ನೋಡಿದ್ದೀವಿ. ಸೊ ಇವಾಗ ಮೋಸ್ಟ್ ವಾಂಟೆಡ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಸೊ ನಾನು ಇವಾಗಲೂ ಹೇಳ್ತೀನಿ, ಇದು ಪಾಸಿಂಗ್ ಪ್ಯಾಕೇಜ್ಗಿಂತ ತುಂಬ ಒಳ್ಳೆ ಮಾರ್ಕ್ಸ್ ಕೊಡೋ ಅಂತಹ ಸ್ಕೋರಿಂಗ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನೀವು ಬರೀ ಪಾಸ್ ಅಷ್ಟೇ ಅಲ್ಲ, ತುಂಬ ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ಬೋದು. ಓಕೆನಾ? ಸೊ ಬನ್ನಿ ನೋಡ್ತಾ ಹೋಗೋಣ. ಮಾಡ್ಯೂಲ್ 1 ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆಫಿನೇಷನ್ಸ್ ಕೇಳ್ತಾರೆ. ಓಕೆನಾ? ಏನು ಇಂಟೆಲಿಜೆನ್ಸ್ ಅಂದ್ರೆ ಏನು, ಎ ಐ ಏಜೆಂಟು, ರ್ಯಾಷನಾಲಿಟಿ, ಲಾಜಿಕಲ್ ರೀಸನಿಂಗ್. ಓಕೆನಾ? ಸೆಕೆಂಡ್ ಕ್ವೆಶನ್ ಏನು ಅಂತ ಅಂದ್ರೆ, examine the AI literature to discover whether the following task can be currently be solved by a computer. First one, playing a decent game of a table tennis, discovering and providing new mathematical theory, giving competent legal advice in a specialized area. ಓಕೆ, ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ಅಂತ ಅಂದರೆ ಡಿಸೆಂಬರ್ 2025 ಅಲ್ಲಿ ಬಂದಿರೋಂಥ ಕ್ವೆಶನು. ಸ್ವಲ್ಪ ಜಸ್ಟ್ ಫೋಕಸ್ ಮಾಡಿ. ಓಕೆ, ಆ ಟೈಮಲ್ಲಿ ಆ್ಯಕ್ಚುಲಿ ಔಟ್ ಆಫ್ ಸಿಲೆಬಸ್ ಬಂದಿರೋಂಥ ಕ್ವೆಶನ್ಸೇ ಜಾಸ್ತಿ ಇತ್ತು, ರೈಟ್? ಸೊ ಇದ್ರ ಮೇಲೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆಮೇಲೆ ಎಕ್ಸ್ಪ್ಲೇನ್ ದ ಎ ಐ ಅಪ್ಲಿಕೇಶನ್ಸ್ ಆ್ಯಂಡ್ ಇಟ್ಸ್ ಕರೆಂಟ್ ರಿಸರ್ಚ್. ಫೋರ್ತ್ ಒನ್ ಬಂದು, ವಾಟ್ ಆರ್ ದ ಇಂಟೆಲಿಜೆಂಟ್ ಏಜೆಂಟ್ಸ್, ಎಕ್ಸ್ಪ್ಲೇನ್ ದರ್ ಸ್ಟ್ರಕ್ಚರ್ ಆ್ಯಂಡ್ ಕಾಂಪೋನೆಂಟ್ಸ್ ವಿತ್ ಎಕ್ಸಾಂಪಲ್ಸ್. ಆಮೇಲೆ ಫಿಫ್ತ್ ಕ್ವೆಶನ್, ವಿತ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಹೌ ಏಜೆಂಟ್ಸ್ ಇಂಟರಾಕ್ಟ್ ವಿತ್ ದ ಟಾಸ್ಕ್ ಎನ್ವಿರಾನ್ಮೆಂಟ್. ಸಿಕ್ಸ್ತ್ ಕ್ವೆಶನ್ ಬಂದು, ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್ ಯುಟಿಲಿಟಿ ಬೇಸ್ಡ್ ಏಜೆಂಟ್ ಮತ್ತು ಲರ್ನಿಂಗ್ ಏಜೆಂಟ್. ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಬಂದು, ಡಿಸ್ಕಸ್ ಪೀಸ್ ಸ್ಪೆಸಿಫಿಕೇಶನ್ ಆಫ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಸಿಸ್ಟಮ್ ಆ್ಯಂಡ್ ಆಟೋಮೇಟೆಡ್ ಟ್ಯಾಕ್ಸಿ ಡ್ರೈವರ್ಸ್. ಇದು ಇಂಪಾರ್ಟೆಂಟು, ತುಂಬ ಸರಿ ರಿಪೀಟ್ ಆಗಿರೋ ಕ್ವೆಶನ್ ಇದು. ಓಕೆ, ನೆಕ್ಸ್ಟ್ ಕಂಪೇರ್ ಅನ್ಇನ್ಫಾರ್ಮ್ಡ್ ಸರ್ಚ್ ಮತ್ತು ಇನ್ಫಾರ್ಮ್ಡ್ ಸರ್ಚ್ ಟೆಕ್ನಿಕ್ ವಿತ್ ಆನ್ ಎಕ್ಸಾಂಪಲ್. ಸೊ ಆ್ಯಕ್ಚುಲಿ ಮಾಡ್ಯೂಲ್ 1ನಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಥವಾ ಗ್ರಾಫ್ಸ್ ಕೊಡೋ ಚಾನ್ಸಸ್ ಇಲ್ಲ. ಸೊ ಕೇಳಿದ್ರೆ ಈ ಥರ ಕ್ವೆಶನ್ನೇ ಕೇಳ್ತಾರೆ. ಸೊ ಡೋಂಟ್ ವರಿ. ಓಕೆನಾ? ಮಾಡ್ಯೂಲ್ 1 ಬಂದು ಪಾಸಿಂಗ್ ಮಾಡ್ಯೂಲ್ ಅಂತಲೇ ಹೇಳ್ತೀನಿ. ಮಾಡ್ಯೂಲ್ 2 ಇದು ಕೂಡ ಪಾಸಿಂಗ್ ಮಾಡ್ಯೂಲ್. ಓಕೆನಾ? First one, explain 5 components and well-defined problem. Second one, discuss in detail in infrastructure for searching algorithm. ಮತ್ತೆ ಥರ್ಡ್ ಕ್ವೆಶನ್ ಬಂದು, ರೈಟ್ ಅಲ್ಗಾರಿದಮ್ ಫಾರ್ ಬಿ ಎಫ್ ಎಸ್. ಬಿ ಎಫ್ ಎಸ್ ಅಂತ ಅಂದರೆ ಬೆಸ್ಟ್ ಫಸ್ಟ್ ಸರ್ಚ್, ಆ್ಯಂಡ್ ಡಿ ಎಫ್ ಎಸ್ ಅಲ್ಗಾರಿದಮ್ ಆ್ಯಂಡ್ ಎಕ್ಸ್ಪ್ಲೇನ್ ವಿತ್ ಆನ್ ಎಕ್ಸಾಂಪಲ್. ಸೊ ಈ ಒಂದು ಕ್ವೆಶನಿಂದನೇ 3 ಕ್ವೆಶನ್ಸು ಕೇಳ್ತಾರೆ. ಓಕೆನಾ? ಎಕ್ಸ್ಪ್ಲೇನ್ ಅಲ್ಗಾರಿದಮ್ ಫಾರ್ ಬಿ ಎಫ್ ಎಸ್ ಅಂತ ಕೇಳ್ಬೋದು. ಓಕೆನಾ? ಬೆಸ್ಟ್ ಫಸ್ಟ್ ಸರ್ಚ್, ಆಮೇಲೆ ಡಿ ಎಫ್ ಎಸ್ ಅಂತ ಕೇಳ್ಬೋದು, ಎಕ್ಸ್ಪ್ಲೇನ್ ಅಬೌಟ್ ಡಿ ಎಫ್ ಎಸ್ ಅಲ್ಗಾರಿದಮ್ ಅಂತ ಕೇಳ್ತಾರೆ. ಮತ್ತು ಈ ಬೆಸ್ಟ್ ಫಸ್ಟ್ ಸರ್ಚಲ್ಲಿ 3 ಕೈಂಡ್ಸ್ ಆಫ್ ಕ್ಯೂಸ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಇದು ಸೆಪ್ರೇಟ್ ಕ್ವೆಶನ್ ಆಗಿ ಕೇಳಿದ್ರು. ಓಕೆನಾ? ಎಕ್ಸ್ಪ್ಲೇನ್ ದ ಅಲ್ಗಾರಿದಮ್ ಅಬೌಟ್ ಏನಂತೀರಾ ಬಿ ಎಫ್ ಎಸ್, ದಟ್ ಇಸ್ ನಥಿಂಗ್ ಬಟ್ ಬೆಸ್ಟ್ ಫಸ್ಟ್ ಸರ್ಚ್ ಆ್ಯಂಡ್ 3 ಕೈಂಡ್ಸ್ ಆಫ್ ಕ್ಯೂಸ್ ಅಂತಲೇ ಕೇಳಿದ್ರು. ಓಕೆ, next explain depth first search technique in detail. Next, what is the problem solving agent, explain its structure and working with an example. Sixth question, explain 8 puzzle problem and traveling salesman problem, how are they solved using AI technique. Next, seventh one, define searching in AI, explain components of search problem. Eighth one, explain uniform cost search ಅಲ್ಗಾರಿದಮ್, ಇದ್ರದ್ದು ಇದೆ. ಓಕೆನಾ? ನೈನ್ತ್ ಒನ್, ವಾಟ್ ಇಸ್ ಡೆಪ್ತ್ ಲಿಮಿಟೆಡ್ ಸರ್ಚ್, ಹೌ ಡಸ್ ಇಟಿರೇಟಿವ್ ಡಿಪೆಂಡಿಂಗ್ ಸರ್ಚ್ ಓವರ್ಕಮ್ ದ ಲಿಮಿಟೇಷನ್ಸ್ ಆಫ್ ಡಿ ಎಫ್ ಎಸ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಅಬೌಟ್ ವ್ಯಾಕ್ಯೂಮ್ ವರ್ಲ್ಡ್. ಇದು ತುಂಬ ಸರಿ ಕೇಳಿದ್ದಾರೆ, ಸೊ ಫೋಕಸ್ ಆನ್ ದ್ಯಾಟ್. ನೆಕ್ಸ್ಟ್ ಮಾಡ್ಯೂಲ್ 3 ಗೈಸ್. ಮಾಡ್ಯೂಲ್ 3 ಸ್ವಲ್ಪ ಗಮನ ಕೊಡಬೇಕು, ಬಿಕಾಸ್ ಸೊ ಇದರಲ್ಲಿ ನಾವು ಜಾನ್ ಪೇಪರ್ ನೋಡಿದಾಗ ಅದರಲ್ಲಿ ಏನಂತೀರಾ ಗ್ರಾಫ್ ಮೇಲೆ ತುಂಬ ಪ್ರಾಬ್ಲಮ್ಸ್ ಕೇಳಿದರು. ಅಂದರೆ ಇವಾಗ ಇಲ್ಲಿ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ಅಬೌಟ್ ಎ ಸ್ಟಾರ್ ಸರ್ಚ್ ಅಲ್ಗಾರಿದಮ್ ಅಂತ ಕೊಟ್ಬಿಟ್ಟು ಒಂದು ಗ್ರಾಫ್ ಕೊಡ್ತಾರೆ, ನೀವು ಆ ಗ್ರಾಫಿಗೆ ಎ ಸ್ಟಾರ್ ಸರ್ಚ್ ಅಲ್ಗಾರಿದಮ್ನ ಅಪ್ಲೈ ಮಾಡಬೇಕು. ಓಕೆನಾ? ಆ ಥರ ಕ್ವೆಶನ್ಸ್ ಬರುತ್ತೆ ಈ ಮಾಡ್ಯೂಲ್ 3ಅಲ್ಲಿ. ಓಕೆ, ಆಮೇಲೆ ವಾಟ್ ಇಸ್ ಹ್ಯೂರಿಸ್ಟಿಕ್ ಫಂಕ್ಷನ್, ಎಕ್ಸ್ಪ್ಲೇನ್ ದ ರೋಲ್ ಇನ್ ಸಾಲ್ವಿಂಗ್ ಪ್ರಾಬ್ಲಮ್ ವಿತ್ ಆನ್ ಎಕ್ಸಾಂಪಲ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಬಿ ಎಫ್ ಎಸ್ ಬೆಸ್ಟ್ ಫಸ್ಟ್ ಸರ್ಚ್, ಹೌ ಡಸ್ ಇಟ್ ಯೂಸಸ್ ಹ್ಯೂರಿಸ್ಟಿಕ್ಸ್ ಆ್ಯಂಡ್ ಫೈಂಡ್ ದ ಸೊಲ್ಯೂಷನ್ ಎಫಿಷಿಯೆಂಟ್ಲಿ. ಫೋರ್ತ್ ಒನ್, ವಾಟ್ ಆರ್ ನಾಲೆಜ್ ಬೇಸ್ ಏಜೆಂಟ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ವರ್ಕಿಂಗ್ ವಿತ್ ಆನ್ ಎಕ್ಸಾಂಪಲ್. Fifth one, explain the Wampus world problem. How can logical agent navigate and survive in this world?
Sixth one, define propositional logic, explain its syntax, semantics, and use in AI reasoning. Seventh one, explain different methods of deriving heuristics. Eighth one, explain about greedy best first search algorithm. ಮತ್ತೆ ಈ ತರ ಪ್ರಾಬ್ಲಮ್ಸ್ ನಾನು ಹೇಳಿದ್ದು ಓಕೆನಾ. ಈ ತರ ಗ್ರಾಫ್ ಕೊಡ್ತಾರೆ, ನೀವು ಗ್ರಾಫ್ ಕೊಟ್ಬಿಟ್ಟು ಇಲ್ಲ ಎ ಸ್ಟಾರ್ ಅಪ್ಲೈ ಮಾಡಿ, ಇಲ್ಲ ಬಿ ಎಫ್ ಎಸ್ ಅಪ್ಲೈ ಮಾಡಿ, ಇಲ್ಲ ಗ್ರೀಡಿ ಬಿ ಎಫ್ ಎಸ್ ಅಪ್ಲೈ ಮಾಡಿ ಅಂತಾನೆ ಹೇಳ್ತಾರೆ. ಅಲ್ಗೋರಿದಮ್ ಮೇಲೆ ಈ ತರ ಗ್ರಾಫ್ ಕೊಡ್ತಾರೆ, ಜಸ್ಟ್ ನೀವು ಈ ಗ್ರಾಫ್ಗೆ ಏನ್ ಮಾಡಬೇಕು, ಆ ಓದಿರೋ ಅಲ್ಗಾರಿದಮ್ನ ಅಪ್ಲೈ ಮಾಡಿ ಆನ್ಸರ್ ತೆಗಿಬೇಕು ಅಷ್ಟೇ. ಆನ್ಸರ್ ತೆಗಿಬೇಕು ಅಂದ್ರೆ ಏನು, ಆಬ್ವಿಯಸ್ಲಿ ಈ ಅಲ್ಗಾರಿದಮ್ ಎಲ್ಲ ಏನು ಶಾರ್ಟೆಸ್ಟ್ ಪಾತ್ ಕಂಡುಹಿಡಿಯೋದೇ ಆಗಿರುತ್ತೆ. ಸೊ ಶಾರ್ಟೆಸ್ಟ್ ಪಾತ್ ಕಂಡುಹಿಡಿಯಬೇಕು, ಯಾವುದೇ ರೀತಿ ಕ್ಯಾಲ್ಕುಲೇಟ್ ಮಾಡೋದಾಗ್ಲಿ, ಕ್ಯಾಲ್ಕುಲೇಷನ್ ಅನ್ನೋದು ಇರೋದಿಲ್ಲ ಓಕೆನಾ. ಮೇಕ್ ಇಟ್ ಸಿಂಪಲ್, ಫೈನ್. Next, module 4. This is a passing module. Okay, na? How does first order logic represent knowledge? Compare it with propositional logic. Second one, explain the syntax and semantics of first order logic with example. Next, third one, how is first order logic used in AI for knowledge representation? Give real world example. Fourth one, what is knowledge engineering in FOL? Describe the process with an example application. Fifth one, compare inference in propositional logic and inference in first order logic. What are the key differences? Sixth one, what is unification? Unification in first order logic. Explain the process with an example. Okay. Seventh one, explain forward chaining algorithm in first order logic, how it is used for reasoning. Eighth one, explain a real world or application of first order logic in expert system, natural language processing and automated reasoning. ಸೊ ಫಿಫ್ತ್ ಮಾಡ್ಯೂಲ್ ಬಗ್ಗೆ ನೋಡೋಣ ಓಕೆನಾ. ಸೊ ಫಿಫ್ತ್ ಮಾಡ್ಯೂಲ್ ಅಲ್ಲಿ ಫಸ್ಟ್ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ವಾಟ್ ಇಸ್ ಬ್ಯಾಕ್ವರ್ಡ್ ಚೈನಿಂಗ್ ಇನ್ ಫಸ್ಟ್ ಆರ್ಡರ್ ಲಾಜಿಕ್, ಎಕ್ಸ್ಪ್ಲೇನ್ ಇಟ್ಸ್ ವರ್ಕಿಂಗ್ ವಿತ್ ಆನ್ ಎಕ್ಸಾಂಪಲ್. ಸೆಕೆಂಡ್ ಒನ್, ವಾಟ್ ಇಸ್ ರೆಸಲ್ಯೂಷನ್ ಆಫ್ ಫಸ್ಟ್ ಆರ್ಡರ್ ಲಾಜಿಕ್, ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಆಟೋಮೇಟೆಡ್ ಥಿಯರಮ್ ಪ್ರೂವಿಂಗ್. Third one, comparing forward chaining and backward chaining in terms of efficiency and application. ಸೊ ಇಲ್ಲೇನಂದ್ರೆ ಕಂಪೇರ್ ಮಾಡಬೇಕು, ಫಾರ್ವರ್ಡ್ ಚೈನಿಂಗ್ ಮತ್ತೆ ಬ್ಯಾಕ್ವರ್ಡ್ ಚೈನಿಂಗ್ದು ಕಂಪ್ಯಾರಿಸನ್ ಬರಿಬೇಕು ವಿತ್ ರೆಸ್ಪೆಕ್ಟ್ ಟು ಎಫಿಷಿಯನ್ಸಿ ಮತ್ತೆ ಅಪ್ಲಿಕೇಶನ್ಸ್. ಓಕೆ. ಫೋರ್ತ್ ಒನ್, ಡಿಫೈನ್ ಕ್ಲಾಸಿಕಲ್ ಪ್ಲಾನಿಂಗ್ ಇನ್ ಎ ಐ, ವಾಟ್ ಆರ್ ಇಟ್ಸ್ ಕೀ ಕ್ಯಾರೆಕ್ಟರಿಸ್ಟಿಕ್ಸ್. ಫಿಫ್ತ್ ಒನ್, ಎಕ್ಸ್ಪ್ಲೇನ್ ಪ್ಲಾನಿಂಗ್ ಆಸ್ ಸ್ಟೇಟ್ ಸ್ಪೇಸ್ search. How does it help in solving AI problem, planning problem? Sixth one, discuss algorithm used in planning, explain strips with an example. Seventh one, what are planning graphs, explain their structure and how they are used in efficient planning. Explain about classical planning ಬಂದು 8th question. ಓಕೆ. ಸೊ ಈ ಥರ ಸೊ ಎ ಐ ಏನಿಲ್ಲ, ತುಂಬ ಕಷ್ಟದ ಸಬ್ಜೆಕ್ಟ್ ಏನಲ್ಲ. ಸೊ ಇಫ್ ಯು ಸ್ಟಡಿ ಇಟ್ ಮೇಕ್ಸ್ ಈಸಿ. ಓಕೆ. ಈ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಲಿ, ಸ್ಕೋರಿಂಗ್ ಪ್ಯಾಕೇಜ್ ಆಗಲಿ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲ ಅಂತ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ, ಆ ಒಂದು ವಾಟ್ಸಪ್ ಚಾನಲಲ್ಲಾದರೂ ನಾನು ಪೋಸ್ಟ್ ಮಾಡಿರ್ತೀನಿ. ಓಕೆ. ಆ ಒಂದು ವಾಟ್ಸಪ್ ಚಾನಲ್ನ ನೀವು ಫಾಲೋ ಮಾಡಿ, ಸೊ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಏನೇ ಒಂದು ಡೌಟ್ಸ್ ಅನ್ನೋದಿದ್ರೂ ನಿಮಗೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಬೇಕಾದರೆ ಸೊ ಲೈಕ್ ಪ್ರಾಬ್ಲಮ್ಸ್ ರಿಲೇಟೆಡ್ ವಿಡಿಯೋಸ್ ಏನಾದರೂ ಬೇಕಾದರೆ ಹೇಳಿ, ಅದನ್ನು ಮಾಡೋಣ ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.